ಶ್ರೀಕೃಷ್ಣ ದೇವರಾಯರ ರಥವನ್ನ ಸ್ವಾಗತಿಸಿ ಮಾತನಾಡಿದ ಬಲಿಜ ಮುಖಂಡ ಪ್ರಕಾಶ್, ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯರ 555ನೇ ಜಯಂತ್ಯೋತ್ಸವ ಪುತ್ಥಳಿ ಅನಾವರಣ ಹಾಗೂ ಬಲಿಜ ಸಮಾವೇಶವನ್ನ ಫೆಬ್ರವರಿ 16ರಂದು ಬೆಂಗಳೂರಿನ ಕೆಆರ್ಪುರಂನಲ್ಲಿ ಆಚರಿಸುತ್ತಿದ್ದು, ಶ್ರೀಕೃಷ್ಣ ದೇವರಾಯರ ಬಗ್ಗೆ ನಾಡಿನಲ್ಲಿ ಜಾಗೃತಿ ಮೂಡಿಸಲು ಶ್ರೀಕೃಷ್ಣ ದೇವರಾಯರ ರಥ ನಾಡಿನಾದ್ಯಂತ ಸಂಚರಿಸುತ್ತಿದ್ದು, ಇಂದು ಗುಡಿಬಂಡೆಗೆ ಆಗಮಿಸಿದೆ ಎಂದರು. ಗುಡಿಬಂಡೆ ಬಲಿಜ ಸಮುದಾಯದವರು ರಥದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆ ಯಶಸ್ವಿಯಾಗಿಸಿ ಗೌರಿಬಿದನೂರಿಗೆ ಕಳುಹಿಸಲಾಯಿತು. ಕೈವಾರ ತಾತಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಬಲಿಜ ಬಂಧುಗಳಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಒಂಥರ ಅಭಿನಂದನೆಗಳು ಹೇಳಬೇಕು. ಯಾಕಂದರೆ ಇದು ಇಮ್ಮಿಡಿಯೇಟಾಗಿ ಅರೇಂಜ್ ಮಾಡಿದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇದೇ ತಿಂಗಳು 16ನೇ ತಾರೀಕು ಕೃಷ್ಣರಾಜಪುರದಲ್ಲಿ ನಮ್ಮ ಕುಲಬಂಧುಗಳಾದಂತಹ ಶ್ರೀಕೃಷ್ಣ ದೇವರಾಯರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ. ಇದನ್ನು ನಮ್ಮ ಬಲಿಜ ಸಂಘದ ಅಧ್ಯಕ್ಷರಾದಂತಹ ಯುವ ಬಲಿಜ ಸಂಘದ ಅಧ್ಯಕ್ಷರಾದಂತಹ ಕೆ ರಾಜ್ಕುಮಾರ್ ಅವರು ಮುನ್ನಡೆಸ್ತಾ ಇದ್ದಾರೆ. ಸೊ ಅವರು ಹಿಂದಿನ ವಾರ ಎಲ್ಲನೂ ಒಂದು ವಾರ ಫುಲ್ಲು ಕೋಲಾರ ಜಿಲ್ಲೆ ಎಲ್ಲ ಈ ರಥಯಾತ್ರೆ ತಿರುಗಿಸಿ ಈಗ ಇವತ್ತಿನ ದಿನದಿಂದ ಬಾಗೇಪಲ್ಲಿಯಿಂದ ಶುರು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಮಾಚಾವಲ್ಲಹಳ್ಳಿ ವೆಂಕಟರಾಯಪ್ಪ, ಕಾರ್ಯದರ್ಶಿ ಜಿಎನ್ ಶ್ರೀನಿವಾಸ ನಾಯ್ಡು, ಮುಖಂಡರಾದ ನಾಮಗೊಂಡ್ಲು ವೆಂಕಟೇಶ್, ಗುಂಪು ಮರದ ಆನಂದ್, ನರಸಿಂಹಮೂರ್ತಿ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.